ಯುವತಿಯನ್ನು ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಆಕೆಯನ್ನು ಗರ್ಭವತಿಯಾಗಿ ಮಾಡಿರುವುದು ಅಲ್ಲದೆ ಸಾರ್ವಜನಿಕವಾಗಿ ಆಕೆಯ ಮೇಲೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ಕೊಲೆ ಮಾಡಿರುವುದು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಾಕ್ಷಿ ಆಧಾರಗಳಿಂದ ರುಜುವಾತಾಗಿರುವುದರಿಂದ ಆರೋಪಿ ನಾಗಪ್ಪನನ್ನು ಅಪರಾಧಿ ಎಂದು ಪರಿಗಣಿಸಿ ನ್ಯಾಯಾಲಯವು ಐಪಿಸಿ ಸೆಕ್ಷನ್ 302 ಪ್ರಕಾರ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಪೊಲೀಸ್ ಅಣ್ಣ, ವಾಚ್ಮನ್ ಅಣ್ಣ, ವಾಚ್ಮನ್ ಅಣ್ಣ, ನಾವ್ ಸ್ವಲ್ಪ ಲಕ್ಷ್ಮಣ ನೋಡ್ಬೇಕು. ಒಳಗಡೆ ಪರೀಕ್ಷೆ ನಡೀತಾ ಇದೆಯಣ್ಣ, ಒಳಗಡೆ ಯಾರು ಹೋಗಂಗಿಲ್ಲ ಅಣ್ಣ. ಇನ್ನು ಅರ್ಧ ಗಂಟೆ ಬಿಟ್ಟು ಅವ್ರು ಆಚೆ ಬರ್ತಾರಣ್ಣ. ದಯವಿಟ್ಟು ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳಿ ಅಣ್ಣ. ಸುನಿ ಪ್ಲೀಸ್ ಸುನಿ. ಅಯ್ಯೋ ಯಾವಾಗ್ಲೂ ನಾನ್ ಹೇಳ್ದಂಗ್ ನಿನ್ ಕೂತ್ಕೋ ಸುನಿ. ಅಲ್ಲೋಡು, ಪ್ಲೀಸ್ ಸುನಿ ಪ್ಲೀಸ್. ಆ ಹುಡುಗಿ ಉಗಿತಾ ಇದ್ರು, ಹಿಂದಿದ್ರೆ ಹೋಗ್ತಾ ಇದ್ದಾರೆ. ಮೀನ್ಗೆ ಗಾಳ ಹಾಕ್ತಾವನಣ್ಣ. ಗಾಳ ಹಾಕ ಕೈ ಹತ್ರ ಮಾಡ್ಬಿಟ್ರೆ ಅವಳುಂಟು ಅವನುಂಟು ನಮ್ಗೆ ಹಾಕಣ್ಣ. ಮುಚ್ಚ ಬಾಯಿ. ಇವತ್ತು ಈ ಹುಡುಗಿನ ಕೇಳ್ತಾ ಇದ್ದಾನೆ, ನಾಳೆ ನನ್ನ ತಂಗಿನೂ ಕೇಳ್ತಾನೆ. ನನ್ ಮಾತು ಕೇಳು ಸರಿ ಪ್ಲೀಸ್. ಏನ ಹುಡುಗಿನ ಚೋಯಿಸ್ತೀರ? ಬೇಡಣ್ಣ, ಇನ್ನು ನೋಡಿದ್ರೆ ಸತ್ತೋಯ್ತಾರಣ್ಣ. ಹೇಗೆ ಮಾಡಿದೆ? ನನ್ಗೊಂದು ಕ್ವಶನ್ ಅರ್ಥನೇ ಆಗ್ಲಿಲ್ವೇ? ಲಕ್ಷ್ಮಿ ಬರ್ತಾರಲ್ಲ ನಂದೀಶ, ನಾ ಇಲ್ಲ ನೋಡ್ದಿದ್ ಹೇಳ್ಬೇಡ. ಎಲ್ಲಾ ಕಡೆ ಜಗಳ ಮಾಡ್ಕೊಂಡ್ ಬರ್ತೀನಿ ಅಂತ ಬೇಜಾರ್ ಮಾಡ್ಕೊತಾಳೆ. ಬಾಮ ಲಕ್ಷ್ಮಿ, ಅಣ್ಣ ಪರೀಕ್ಷೆ ಹೇಗ್ ಮಾಡಿದ್ಯಾ? ಅಣ್ಣ, ನಮ್ ಲಕ್ಷ್ಮವ್ವ ಕಾಲೇಜ್ಗೆ ಫಸ್ಟ್ ಬರ್ತಾಳೆ. ಅದ್ ಸರಿ, ನೀವ್ ಯಾಕೆ ಇಲ್ಲಿ ಬಂದಿದ್ದೀರಾ? ಮಂಡಿ ಸೌಕರ್ ಮನೆಗೆ ಸತ್ಯನಾರಾಯಣ ಪೂಜೆಗೆ ಹೋಗ್ಬೇಕು ಅಂತ ಹೇಳಿದ್ದಲ್ಲಮ್ಮ. ಓ ಸಾರಿ, ಮರ್ತೇ ಹೋಗಿದ್ದೆ. ಅಣ್ಣ, ಇವತ್ ನನ್ ಫ್ರೆಂಡ್ ಬರ್ತ್ಡೇ ಇದೆ, ನಾನ್ ಹೋಗ್ಬೇಕು. ಸತ್ಯನಾರಾಯಣ ಪೂಜೆಗೆ ಕರಿದಿದ್ರು ಹೋಗ್ತಾರೆ, ಅಂತದ್ರಲ್ಲಿ ಕರೆದ್ಮೇಲೆ ಹೋಗ್ದಿದ್ರೆ ಹೇಗೆ? ನನ್ ಕ್ಲೋಸ್ ಫ್ರೆಂಡ್ ಅಣ್ಣ, ನಾನ್ ಹೋಗ್ಲೇಬೇಕಲ್ವಾ? ಫ್ರೆಂಡ್ ತಾನೆ, ನಾಳೆ ಹೇಳಿದ್ರಾಯ್ತು. ಈಗ ಪೂಜೆಗೆ ಹೋಗೋಣ. ಆಯ್ತು, ಹೋಗೋಣ. ಕೋಪ ಇಲ್ಲ ತಾನೆ? ಇಲ್ಲ. ನಾನು ನಡ್ಕೊಂಬ. ನಡ್ಕೊಂಡ ಓಡ್ಕೊಂಬ. ನಮ್ ತಂದೆನ ಮೈಸೂರು ಕರ್ಕೊಂಡು ಹೋದ್ರು. ಟೋಟಲ್ ಅವ್ರೇ ನೋಡೋದ್ ಬೇಡವಂತೆ, ನೀವ್ ನೋಡಿದ್ರೆ ಸಾಕಂತೆ. ಬಂದ್ರೆ ನನ್ಗ್ ತೋರ್ಸು ಅಂದ್ರು. ನೋಡಿ, ಅಲ್ಲಿಂದ ಅಲ್ಲಿವರೆಗೂ ಇದೆ. ಏನಾಯ್ತು? ಕಣ್ಣು ಕಸ ಬಿದ್ದಿದೆ. ಉಚ್ಕೋಬೇಡಿ, ಇರಿ ಇರಿ. ಬಾರಯ್ಯ ಬಸವಯ್ಯ ಮುಖವು ತೋರಯ್ಯ, ಹಗಲು ಇರಳು ನಿಮ್ಮ ಧ್ಯಾನ ಮಾಡುವೇನಯ್ಯ. ಬಾರಯ್ಯ ರಗಪ್ಪ ಬಾಬಾ. ನಮಸ್ಕಾರ ಬುದ್ಧರ. ಎಲ್ಗೋ ಜಂಬು ಸವಾರಿ? ಇಲ್ಲ, ಸಿನಿಮಾ ಕೊಂಡಿರ ಬುದ್ಧರ. ಕೂತ್ಕೋ, ಅಲ್ಲ ಅಲ್ಲ ಕೂತ್ಕೋ. ಇವೆಲ್ಲ ನಿನ್ ಮಕ್ಳಯ್ಯ? ಇಷ್ಟೇ ಬುದ್ಧರ, 6 ಮಕ್ಕಳು. ಅಯ್ಯೋ, ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಅಣ್ಣ, ಈ 6 ಜನ ಮಕ್ಕಳಲ್ಲಿ ಇವ್ರಿಗೆ ಹುಟ್ಟಿರೋ 3, ಬೇರೆಯವ್ರಿಗೆ ಹುಟ್ಟಿರೋ 3 ಅಲ್ಲ? ಏನಂದ್ರೆ ಎಲ್ಲ ಬೇಕೂಪ್ ನಾನು ಮಗನೇ. ಕುಡುಕನಾದ್ರೂ ಸರಿ, ಕಳ್ಳಾದ್ರೂ ಸರಿ, ಗಂಡನೇ ನಾನು ದೇವ್ರ ತಿಳ್ಕೊಂಡು ಸಂಸಾರ ಮಾಡ್ತಿರೋ ನಾನು ಹೆಂಡತಿಗೆ ಕೆಟ್ಟದ ಮಾತಾಡ್ತೇನೋ ತರಲೆ ನಾನು ಮಗನೇ.
ಇನ್ನು ಇವನಾದ್ರೂ ಪೋಲಿದನ ಇದ್ದಂಗೆ ಎಡ್ಕೆ ಬಲ್ಕೆ ಮೇಯ್ತಾನೆ ಅಂದ್ರೆ ನಂಬೋದು. ಪಾಪ ಆ ತಾಯಿ ಶ್ರೀರಾಮಚಂದ್ರನ ಹೆಂಡತಿ ಸೀತಾಮಾತೆ ಇದ್ದಂಗೆ. ಆ ತಾಯಿದಂತೇನು ನಾನ್ ಹಂಗಲ್ಲ ಹೇಳಿದ್ದು. ಇನ್ನಂಗೆ ಇವ್ರು ಹುಟ್ಟಿರೋ ಅಂದ್ರೆ ಇವ್ರ ಮನೇಲೆ ಇದ್ಕೊಂಡು ಇವರ ವಂಶನ ಬೆಳಗೋ ಗಂಡು ಮಕ್ಳು ಅಂತ ಅರ್ಥ. ಬೇರೆಯವ್ರು ಹುಟ್ಟಿರೋ ಅಂದ್ರೆ ಮದ್ವೆ ಆಗಿ ಬೇರೆ ಮನೆಗೆ ಹೋಗಿ ಆ ಮನೆ ನಂದಾದೀಪ ಬೆಳಗೋ ಹೆಣ್ಣು ಮಕ್ಳು ಅಂತ. ಹಂಗ ಸರಿ ಸರಿ ನಡ್ಲ ಪಿಕ್ಚರ್ ಹೊತ್ತಾಗತ್ತೆ ಬರ್ಲಾ ನಡೆ ನಡೆ ನಡ್ಲ. ನನ್ ಮಗನ್ ತಗೊಂಬಂದು ಅದ್ರ ಬದ್ಲು ನೇರವಾಗಿ 3 ಹೆಣ್ಣು 3 ಗಂಡು ಅನ್ನಕ್ಕೇನ್ ನಿನ್ಗ್ ರೋಗ? ಹಿಂಗ್ ಹೇಳಿದ್ರು ಒಂದೇ ಹಂಗ ಹೇಳಿದ್ರು ಒಂದೇ. ನೀವೇನೋ ಬುದ್ಧಿವಂತರು ಅಂತ ಹೇಳ್ದೆ. ನೀನ್ ಈ ತರ ದಡ್ ನನ್ ಮಗ ಅಂತ ಯಾವ ನನ್ ಮಗನಿಗೆ ಗೊತ್ತು? ಶಿವು ನಿನ್ನ ಯಾಕೆ ಕರೆಸ್ದೆ ಅಂದ್ರೆ ನೋಡು. ಅರೆ ನಮ್ ಚಿಕ್ಕ ಯಜಮಾನ್ರು. ಅದ್ ನಿನಗ್ ಗೊತ್ತಪ್ಪ, ನಿನ್ ತಂಗಿ ಗೊತ್ತಾಗ್ಬೇಕಲ್ಲ. ನನಗೆ ಅರ್ಥ ಆಗ್ಲಿಲ್ಲ. ಸತ್ಯನಾರಾಯಣ ಪೂಜೆ ದಿವಸ ವಿಡಿಯೋ ತೆಗ್ಸಿದ್ನಲ್ಲ, ಅದನ್ನ ನನ್ ಮಗನಿಗೆ ಕಳಿಸಿದ್ದೆ. ಆ ವಿಡಿಯೋದಲ್ಲಿ ನಿನ್ ತಂಗಿನ ನೋಡ್ಬಿಟ್ಟು ನನ್ನ ಮಗ ಬಹಳ ಇಷ್ಟಪಟ್ಬಿಟ್ಟಿದ್ದಾನೆ. ನನ್ ಹೆಂಡತಿಗೂ ಬಹಳ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ಈಗ ನಿನ್ ತಂಗಿ ನನ್ನ ಮಗನ್ನ ಇಷ್ಟಪಟ್ಬಿಟ್ರೆ ಮುಗಿದೋಯ್ತು. ಉಳಿದಿದ್ದನ್ನ ನಾನ್ ನೋಡ್ಕೊತೀನಿ. ಹೌದು ಶಿವ, ನಿನ್ ತಂಗಿ ನಡೆ ನುಡಿ ನಯ ಅಭಿನಯ ನನಗ್ ತುಂಬಾ ಇಷ್ಟ ಆಯ್ತು. ಅವಳು ಈ ಮನೆ ಸೊಸೆಯಾಗಿ ಬರ್ಬೇಕು ಅಂತ ನಮ್ಮ ಆಸೆ. ಆದ್ರೆ ನಮಗೆ ನಿಮ್ ಸಂಬಂಧ ಮಾಡೋ ಯೋಗ್ಯತೆ ನಡೆಯೋದು ಹಣ ಅಂತಸ್ತಿಂದಲ್ಲ ಕಣಯ್ಯ, ಗುಣದಿಂದ. ನೀನ್ ಅಪ್ಪಟ ಬಂಗಾರ ಅಂತ ನನಗೆ ಚೆನ್ನಾಗ್ ಗೊತ್ತು. ಹೌದಪ್ಪ ಶಿವು, ನಮ್ಗಿರೋದೊಬ್ಬನೇ ಮಗ. ಈ ಮನೆಗ್ ಬರೋ ಸೊಸೆ ಬರೀ ಅವನ್ ಹೆಂಡತಿ ಆಗಿದ್ರೆ ಸಾಲದು, ನಮಗ್ ಮಗಳಾಗೂ ಇರ್ಬೇಕು. ಆ ಗುಣ ನಿನ್ ತಂಗಿಗಿದೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ನಾವ್ ಆಸೆ ಪಟ್ವಿ. ನಿಮ್ ನಂಬಿಕೆಗೆ ನಾನ್ ಏನ್ ಹೇಳ್ಬೇಕು ಗೊತ್ತಾಗ್ತದೆ. ಇನ್ನೇನ್ ಏನು ಹೇಳ್ಬೇಕಾಗಿಲ್ಲ. ನಿನ್ ತಂಗಿ ಒಪ್ಪಿದ್ರೆ ಸಾಕು, ಎಲ್ಲ ನಾನ್ ನೋಡ್ಕೋತೀನಿ. ನಾನು ಒಪ್ಪಿದ್ರೆ ನನ್ ತಂಗಿನೂ ಒಪ್ತಾಗೆ. ಅವಳು ಯಾವತ್ತೂ ನನ್ ಮಾತನ್ನ ಮೀರೋದು ಇಲ್ಲ. ನಾನ್ ತುಂಬಾ ಅದೃಷ್ಟ ಕಂಡ. ಚಿಕ್ಕನ್ನಿಂದ ನನ್ ತಂಗಿ ಬಗ್ಗೆ ಕಟ್ಕೊಂಡಿದ್ ಕನ್ಸಲ್ಲ ನನಸಾಗ್ತಾ ಇದೆ. ಹೌದಣ್ಣ. ನಮ್ ಸೌಕರ್ಯ ಬಂದು ನನ್ ತಂಗಿನ ಸೊಸೆ ಮಾಡ್ಕೊಳ್ತೀನಿ ಅಂತ ಕೇಳಿದೆ. ನಿಜ. ಇದಕ್ಕಿಂತ ಸಂತೋಷ ಏನಾಗುತ್ತೆ? ನಮ್ಮ ಅಮ್ಮನ ಆಸೆ ಎಲ್ಲ ನೆರವೇರಿಸ್ಬಿಟ್ಟೆ. ಈ ವಿಷಯನ ಕಾಲೇಜ್ ಅಲ್ಲಿಗೆ ಹೋಗ್ತಾ ಇರೋದ್ ಕಂಡ. ಯಾಕಣ್ಣ ಹಿಂಗ್ ಗಾಡಿ ನಿಲ್ಸ್ಬಿಟ್ಟೆ? ಜೊತೆನಲ್ಲಿ ನೀನ್ ಮಾಡಿದ್ರೆ ಮರ್ಯಾದೆ ಹೋಗೋದು ನಮ್ ಲಕ್ಷ್ಮ ಒಂದು. ಅಣ್ಣ ಮನೆಗೆ ಹೋಗಿ ಸಮಾಧಾನವಾಗಿ ಮಾತಾಡೋಣ ಅಣ್ಣ. ಬಾ ಅಣ್ಣ ಬಾ ಬಾ. ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ಇಬ್ರು ಒಂಥರ ಇದ್ದೀರಲ್ಲ, ಏನಾಯ್ತು ನಿಮ್ಗೆ? ಏನಿಲ್ಲಮ್ಮ, ನಿನಗೆ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಮದ್ವೆನಾ? ನಮ್ ಮಂಡಿ ಸಾವ್ಕಾರ ಮನೆಯಲ್ಲಿ ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಕೇಳ್ತಾ ಇದಾರೆ. ಒಬ್ನೇ ಮಗ, ಮುತ್ತಂತ ಗಂಡು, ಕೈ ತುಂಬಾ ಸಂಬಳ, ಕೋಟ್ಯಾಧೀಶ್ವರರು. ಅವ್ರ ಸಂಬಂಧ ಮಾಡೋದಕ್ಕೆ ನಾವು ಪುಣ್ಯ ಮಾಡಿರ್ಬೇಕಮ್ಮ. ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡ್ಬಿಟ್ಯಾ? ಹೌದಮ್ಮ, ನೀ ನನ್ ಮಾತ್ ಮೀರಲ್ಲ ಅಂತ ಅವ್ರು ಮಾತು ಕೊಟ್ಬಿಟ್ಟೆ. ಯಾಕಣ್ಣ ದುಡುಕ್ಬಿಟ್ಟೆ? ಒಂದ್ ಮಾತ್ ನನ್ನ ಕೇಳ್ಬೋದಾಗಿತ್ತಲ್ಲ. ಯಾಕೆ ಪಾರ್ಕ್ ನಲ್ಲಿ ಕೈ ಕೈ ಹಿಡ್ಕೊಂಡು ಕಿಸ ಕಿಸ ನಗ್ತಾ ಇದ್ದಲ್ಲ, ಅವನ್ ಮದ್ವೆ ಆಗಕ್ಕ? ನನ್ ತಂಗಿ ಅಪ್ಟ ಅಪರಂಜಿ ಅವಳ ಮನಸ್ಸ ಅಣ್ಣ ಅನ್ನೋ ಒಂದ್ ಪದ ಬಿಟ್ರೆ ಬೇರೆ ಏನು ಇಲ್ಲ ಅನ್ಕೊಂಡಿದ್ದ ನಮ್ ಶಿವಣ್ಣ. ಆದ್ರೆ ನೀನು
ಅವನ್ ಕಣ್ಣಿಗೆ ಮಣ್ಣೆರ್ಚಿ ಯಾವನ ಲಫಂಗನ್ ಜೊತೆ ಸುತ್ತಾಡ್ತಾ ಇದ್ಯಾ? ಇಲ್ಲ, ನಾನ್ ನನ್ನ ಅಣ್ಣಂಗ್ ಮೋಸ ಮಾಡಿಲ್ಲ. ನಾನೇನು ತಪ್ಪು ಮಾಡಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ಅವ್ರನ್ನ ನಾನು ಮನ್ಸಾರ ಪ್ರೀತಿಸ್ತಿದ್ದೀನಿ. ಸಾಕಮ್ಮ, ಸಾಕು. ಅವನ್ ಎಂತ ಅಯೋಗ್ಯ ಅಂತ ನಿನಗೆ ಅದ್ರ ಗೊತ್ತಾ? ಅವತ್ ನಿಮ್ ಕಾಲೇಜ್ ಹತ್ರ ಒಂದ್ ಹುಡುಗಿನ ಕೆಂತ ಇದ್ದ. ನಾನೇ ಅವನ ಹೊಡೆದು ಕಳ್ಸಿದ್ದೀನಿ. ಗೊತ್ತಣ್ಣ, ಅವತ್ತವ್ರ ಬರ್ತ್ಡೇ ಇತ್ತು. ನನ್ನ ನೋಡ್ಬೇಕು ಅಂತಾನೆ ಬಂದಿದ್ರು. ನನ್ ಫ್ರೆಂಡ್ ಹತ್ರ ಹೇಳ್ ಕಳ್ಸೋಕೆ ಬಂದಾಗ ಅವಳೇನೋ ಅಪಾರ್ಥ ಮಾಡ್ಕೊಂಡ್ಲಂತೆ. ಅದನ್ನ ನೋಡ್ ನೀನು ತಪ್ಪು ತಿಳ್ಕೊಂಡು ಅವ್ರನ್ನ ಹೊಡೆದು ಕಳಿಸ್ದೆ. ಆದ್ರೂ ಅವ್ರು ನಿನ್ ಮೇಲೆ ಕೈ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ನೀನ್ ನನ್ನ ಅಣ್ಣ ಅಂತ. ಕಾಲೇಜ್ ಹತ್ರ ಗಲಾಟೆ ಮಾಡಿದ್ರೆ ನನ್ ಮರ್ಯಾದೆ ಹೋಗುತ್ತೆ ಅಂತ. ಜೀವನದಲ್ಲಿ ಒಂದ್ ಹೆಣ್ಣು ಒಬ್ಬನ್ಗೆ ಮನ್ಸ್ ಕೊಡೋದು, ಮನ್ಸ್ ಕೊಟ್ಟವನ್ನೇ ಮದ್ವೆ ಆಗೋದು. ಅವಳಿಗೆ ಆ ಅವಕಾಶ ಮತ್ತೆ ಮತ್ತೆ ಬರಲ್ಲ ಅಣ್ಣ. ನಾನು ಅವ್ರನ್ನ ಮನ್ಸಾರ ಇಷ್ಟಪಟ್ಟಿದ್ದೀನಿ. ಚಿಕ್ಕಂದಿದ್ಲು ನಾನೇನ್ ಕೇಳಿದ್ರು ನೀನಿಲ್ಲ ಅಂದಿಲ್ಲ. ಅಣ್ಣ, ದಯವಿಟ್ಟು ಇದನ್ನು ನಡ್ಸ್ಕೊಡಣ್ಣ. ನಿನ್ ಕಾಲ್ ಹಿಡಿದ್ ಕೇಳ್ಕೊತೀನಣ್ಣ.